ಹಬ್ಬದ ಆಚರಣೆ ಬಗ್ಗೆ ಒಂದೆರಡು ಮಾತು ಗುರುಜಿ. ಯಾವ ರೀತಿ ಅಲಂಕಾರ ಇರಬೇಕಾಗತ್ತೆ, ವ್ರತಾಚಾರ ಯಾವ ರೀತಿ ಮಾಡಬೇಕಾಗತ್ತೆ ಅಂತ. ಎಲ್ಲರೂ ಸಾಮಾನ್ಯವಾಗಿ ತಿಳ್ಕೊಂಡಿರುವಂಥದ್ದು 2ನೇ ಶ್ರಾವಣ ಶುಕ್ರವಾರದಂದು ನಾವು ಈ ಒಂದು ಹಬ್ಬದ ಆಚರಣೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ಮಾಡಬೇಕು ಅಂದ್ಕೊಂಡಿರ್ತಾರೆ. ಆದರೆ ಅದು ಅಲ್ಲ. ಹುಣ್ಣಿಮೆಗೆ ಹತ್ತಿರವಾದಂತಹ ದಿನದಂದೇ ಮಹಾಲಕ್ಷ್ಮಿ ಆರಾಧನೆ ಮತ್ತು ಮಹಾಲಕ್ಷ್ಮಿಯ ಒಂದು ವ್ರತಾಚರಣೆಯನ್ನು ಮಾಡಬೇಕು ಅಂತ ಹೇಳೋದು ಶಾಸ್ತ್ರ. ಶ್ರಾವಣ ಮಾಸ ಶುಕ್ಲ ಪಕ್ಷದ ಚತುರ್ದಶಿಯಂದು ಈ ವ್ರತಾಚರಣೆ ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಬೆಳಗಿನ ಜಾವ ಸರಿಸುಮಾರು ನೀವು ಸಾಧ್ಯ ಆದಷ್ಟು ಒಂದು 5ರಿಂದ 6:30 ಈ ಸಂದರ್ಭದಲ್ಲಿ ಈ ಪೂಜೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು. ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಪೇಕ್ಷಾ ಜೈನ್. ಶ್ರಾವಣ ಮಾಸದಲ್ಲಿ ಆಚರಿಸಲಾಗುವಂತಹ ಪ್ರಮುಖ ಹಬ್ಬಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಕೂಡ ಒಂದಾಗಿದೆ. ತಮ್ಮ ಕುಟುಂಬದ ಸುಖ ಸಮೃದ್ಧಿ ದೀರ್ಘಾಯುಷ್ಯಕ್ಕಾಗಿ ತಾಯಿಯ ಮೊರೆ ಹೋಗುವಂತಹ ಒಂದು ಪವಿತ್ರವಾದ ಹಬ್ಬ. ಹಾಗಿದ್ರೆ ಈ ಹಬ್ಬದ ಆಚರಣೆ ಹೇಗೆ, ಏನೆಲ್ಲ ಮಹತ್ವವಿದೆ, ಇವೆಲ್ಲವನ್ನ ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಜ್ಯೋತಿಷ್ಯ, ಸಾಮುದ್ರಿಕ ಶಾಸ್ತ್ರ ಹಾಗೂ ವಾಸ್ತು ತಜ್ಞರಾಗಿರುವಂತಹ ಬಾಲಸುಬ್ರಹ್ಮಣ್ಯಂ ಗುರೂಜಿ ಅವರು. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಗಂ ಗಣಪತಿ ನಮಃ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಎಲ್ಲರಿಗೂ ನಮಸ್ಕಾರಗಳು. ಸಾಮಾನ್ಯವಾಗಿ ಶ್ರಾವಣ ಮಾಸದ 2ನೇ ಶುಕ್ರವಾರದಂದು ಈ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸಲಾಗುತ್ತೆ ಗುರುಜಿ. 2025ರ ಈ ಶ್ರಾವಣ ಮಾಸದ ಸಂದರ್ಭದಲ್ಲಿ ಯಾವ ದಿನದಂದು ಹಬ್ಬದ ಆಚರಣೆ ಮಾಡಿದ್ರೆ ಒಳ್ಳೆಯದು ಅಂತ? ಒಳ್ಳೆ ಪ್ರಶ್ನೆ. ಯಾಕೆಂದ್ರೆ ಪ್ರಮುಖವಾಗಿ ಮೊದಲನೇ ಪ್ರಶ್ನೆ ಚೆನ್ನಾಗಿತ್ತು ಅಂದ್ರೆ ಕೊನೆ ತನಕ ಎಲ್ಲ ಪ್ರಶ್ನೆಗಳು ಚೆನ್ನಾಗಿರ್ತದೆ. ಇದು ಸಾಮಾನ್ಯವಾಗಿ ಯಾಕೆಂದ್ರೆ ಈ ಮಕ್ಕಳಲ್ಲೇ ಗೊತ್ತಾಗುತ್ತೆ ಅವ್ರು ಏನಾಗ್ತಾರೆ, ಯಾವ ರೀತಿ ಇರ್ತದೆ. ಅದೇ ರೀತಿ ಈ ಪ್ರಶ್ನೆ ಯಾಕೆ ಒಳ್ಳೇದು ಅಂತ ಕೇಳಿದೆ ಅಂದ್ರೆ, ಎಲ್ಲರೂ ಸಾಮಾನ್ಯವಾಗಿ ತಿಳ್ಕೊಂಡಿರುವಂಥದ್ದು 2ನೇ ಶ್ರಾವಣ ಶುಕ್ರವಾರದಂದು ನಾವು ಈ ಒಂದು ಹಬ್ಬದ ಆಚರಣೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ಮಾಡಬೇಕು ಅಂದ್ಕೊಂಡಿರ್ತಾರೆ. ಆದರೆ ಅದು ಅಲ್ಲ. ಶಾಸ್ತ್ರದ ಪ್ರಕಾರ ಬಗ್ಗೆ ಏನು ಹೇಳ್ತದೆ, ಚತುರ್ದಶಿ ಹುಣ್ಣಿಮೆಗೆ ಹತ್ತಿರವಾದಂತಹ ದಿನದಂದೇ ಮಹಾಲಕ್ಷ್ಮಿಯ ಆರಾಧನೆ ಮತ್ತು ಮಹಾಲಕ್ಷ್ಮಿಯ ಒಂದು ವ್ರತಾಚರಣೆಯನ್ನು ಮಾಡಬೇಕು ಅಂತ ಹೇಳ್ತದೆ ಶಾಸ್ತ್ರ. ಆ ಕಾರಣದಿಂದ ಶ್ರೀ ವಿಶ್ವವಸುನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷದ ಚತುರ್ದಶಿಯಂದು ಈ ವ್ರತಾಚರಣೆ ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಆ ಕಾರಣದಿಂದ ಮಹಾಲಕ್ಷ್ಮಿಯ ಒಂದು ವ್ರತವನ್ನು ಈ ದಿನದಂದೇ ಅಂದರೆ 8ನೇ ತಾರೀಕು 2025 ಆಗಸ್ಟ್ 8ನೇ ತಾರೀಕು ವ್ರತಾಚರಣೆ ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಇನ್ನು ಹಬ್ಬದ ಆಚರಣೆ ಬಗ್ಗೆ ಒಂದೆರಡು ಮಾತು ಗುರುಜಿ. ಯಾವ ರೀತಿ ಅಲಂಕಾರ ಇರಬೇಕಾಗತ್ತೆ, ವ್ರತಾಚಾರ ಯಾವ ರೀತಿ ಮಾಡಬೇಕಾಗತ್ತೆ ಅಂತ? ನೋಡಿ, ಹಬ್ಬ ಅಂದ ತಕ್ಷಣ ನಾವೇನು ಮಾಡ್ತೀವಿ, ಬರೀ ಸಡಗರ ಮತ್ತು ನಾವು ಒಡವೆ ಹಾಕ್ಕೋಬೇಕು, ನಾವು ಹಂಗೆ ಅಲಂಕಾರವಾಗಿರಬೇಕು ಅಂತಂದು ತುಂಬ ಜನದಲ್ಲಿ ಇರ್ತದೆ. ಆದರೆ ಎಲ್ಲದಕ್ಕಿಂತ ಮುಖ್ಯ ಏನಂದರೆ, ಹಬ್ಬದ ಆಚರಣೆ ಹೇಗಿರಬೇಕು ಅಂದರೆ ಶುಚಿರ್ಭೂತರಾಗಿರಬೇಕು. ಮನೆ ಶುಚಿ ಇರಬೇಕು. ಯಾವ ಒಂದು ದೇವರ ಒಂದು ಪೂಜೆ ಕೈಂಕರ್ಯಗಳು ಮಾಡಬೇಕು ಅಂದರೆ ಮೊಟ್ಟ ಮೊದಲನೇದಾಗಿ ಮನೆ ಶುದ್ಧಿ ಇರಬೇಕು, ಮನಸ್ಸು ಶುದ್ಧಿ ಇರಬೇಕು, ದೇವರ ಕೋಣೆ ಶುದ್ಧಿ ಇರಬೇಕು. ನಾವು ಇದ್ಯಾವುದು ಶುದ್ಧಿ ಇಲ್ಲದೆ ಏನು ಮಾಡ್ತೀವಿ, ಸುಮ್ಮನೆ ಅಲಂಕಾರ ಒಂದು ಮಾಡೋದು, ಅದು ಖಂಡಿತ ಅಲ್ಲ. ಮಹಾಲಕ್ಷ್ಮಿ ಏನು ಹೇಳ್ತಾರೆ ಅಂದರೆ, ಎಲ್ಲಿ ಶುಚಿರ್ಭೂತರಾಗಿರ್ತಾರೋ ಅವರಲ್ಲಿ ಸದಾ ನಾನು ನೆಲೆಸಿರುತ್ತೇನೆ. ಎಲ್ಲಿ ಯಾವ ಅಂದರೆ ಅದೇನು ಹೇಳ್ತೀವಿ ಅಂದರೆ, ಕಾಯ ವಾಚ ಮನಸ್ಸ ಎಲ್ಲವೂ ಚೆನ್ನಾಗಿರಬೇಕು. ನಮ್ಮ ಮನಸ್ಸು ಚೆನ್ನಾಗಿರಬೇಕು, ನಮ್ಮ ಚಿತ್ತವು ಚೆನ್ನಾಗಿರಬೇಕು, ಇದೇ ರೀತಿ ನಮ್ಮ ಮನೆಯು ಚೆನ್ನಾಗಿರಬೇಕು. ನಾವು ಯಾವಾಗ ಆ ಶುಚಿರ್ಭೂತರಾಗಿರ್ತಾರೋ ನಾವು ಮಹಾಲಕ್ಷ್ಮಿ ಸದಾ ನಮ್ಮ ಮನೆಯಲ್ಲಿರ್ತಾರೆ, ನಮ್ಮ ಮನಸ್ಸಲ್ಲಿರ್ತಾರೆ ಅಂತ ಹೇಳ್ತದೆ ಶಾಸ್ತ್ರ. ಅದೇ ರೀತಿ ಎಲ್ರಿಗೂ ಒಂದು ಕಿವಿ ಮಾತೇನೆಂದರೆ, ಶುಕ್ರವಾರದಂದು ಕ್ಲೀನ್ ಮಾಡೋಕ್ಕೆ ಹೋಗಬೇಡಿ. ದೇವ್ರ ಮನೆ ಪ್ರಮುಖವಾಗಿ ಯಾರೆಲ್ಲ ಕಳಶಾರಾಧನೆ ಮಾಡ್ತಾರೋ ಅವರು ಹಿಂದಿನ ದಿನವೋ ಅಥವಾ ಹಿಂದಿನ ದಿನದ ರಾತ್ರಿಯಂದೇ ಆ ಒಂದು ದೇವರ ಕೋಣೆಯನ್ನು ಶುಚಿರ್ಭೂತರಾಗಿ ಇಟ್ಕೊಳ್ಳೋದು ಅತಿ ಮುಖ್ಯ. ಜನ ಏನು ಮಾಡ್ತಾರೆ, ಬೆಳಗ್ಗೆ ಶುಕ್ರವಾರ ಎದ್ದಿದ ತಕ್ಷಣ ಮಾಡ್ಕೊಂಬಿಡೋಣ ಬಿಡಿ ಅಂತ ಇರ್ತಾರೆ. ದಯವಿಟ್ಟು ಅದು ಮಾಡೋಕ್ಕೆ ಹೋಗಬೇಡಿ. ಹಿಂದಿನ ದಿನವೇ ಕ್ಲೀನ್ ಮಾಡಿಕೊಂಡು ತದನಂತರ ಕಳಶ ಸ್ಥಾಪನೆ ಒಂದು ಬಿಟ್ಟು ಮಿಕ್ಕಿದ್ದೆಲ್ಲ ಅಲಂಕಾರ ಮಾಡ್ಕೋಬಹುದು. ಬೆಳಗ್ಗಿನ ಜಾವ ಸರಿಸುಮಾರು ಅಂದರೆ ಅವತ್ತೇನಾಗಿದೆ ಅಂದರೆ, ಅದೇ ಶುಕ್ರವಾರ ಕರ್ಕಲಗ್ನದಲ್ಲಿ ತಾಯಿಯನ್ನು ನಾವು ಆರಾಧನೆ ಅಂದರೆ ಕಳಶ ಸ್ಥಾಪನೆ ಮಾಡುವಂಥದ್ದು, ದೀಪಾರಾಧನೆ ಮಾಡುವಂಥದ್ದು, ಇದನ್ನು ಮಾಡಿದ್ರೆ ನೈವೇದ್ಯ ಸಮರ್ಪಣೆ ಮಾಡುವಂಥದ್ದಾಗಿರ್ಬೋದು, ಅಥವಾ ಅಷ್ಟೋತ್ತರಗಳಿಂದ ಪೂಜಿಸಲ್ಪಡುವಂಥದ್ದಾಗಿರ್ಬೋದು, ಅಥವಾ ಪುಷ್ಪಾರ್ಚನೆ ಮಾಡುವಂಥದ್ದಾಗಿರ್ಬೋದು, ಅಥವಾ ಕುಂಕುಮಾರ್ಚನೆ ಮಾಡುವಂಥದ್ದಾಗಿರ್ಬೋದು, ಇವೆಲ್ಲವೂ ಸಹ ಆ ಒಂದು ಕರ್ಕಲಗ್ನದಲ್ಲಿ ಆಚರಣೆ ಮಾಡೋದೇ ತುಂಬ ಒಳ್ಳೆಯದು.
ಯಾವ ಸಂದರ್ಭದಲ್ಲಿ ಆ ಕರ್ಕ ಲಗ್ನ ಬರ್ತದೆ ಅಂದರೆ ಬೆಳಗಿನ ಜಾವ ಸರಿಸುಮಾರು ನೀವು ಸಾಧ್ಯ ಆದಷ್ಟು ಒಂದು 5ರಿಂದ 6:30 ಈ ಸಂದರ್ಭದಲ್ಲಿ ಈ ಪೂಜೆಯನ್ನು ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ತದನಂತರ ಬರುವಂಥದ್ದು ಸಿಂಹ ಲಗ್ನದಲ್ಲಿ ಕೇತು ಸ್ಥಿತನಾಗಿರ್ತಾನೆ. ಅದೇ ರೀತಿ ಕನ್ಯಾ ಲಗ್ನದಲ್ಲಿ ಕುಜ ಸ್ಥಿತನಾಗಿರ್ತಾನೆ. ಸಪ್ತಮದಿಂದ ಶನಿಯ ದೃಷ್ಟಿ ಇರ್ತದೆ. ಆ ಕಾರಣದಿಂದ ಅದಷ್ಟು ಸಮಂಜಸವಾದಂಥದ್ದಲ್ಲ. ಆ ಕಾರಣದಿಂದ ಜಲತತ್ವ ರಾಶಿ ಜಲತತ್ವ ರಾಶಿ ತಾಯಿಗೆ ತುಂಬ ಅತಿ ಪ್ರೀತಿಯಾಗಿರುವಂಥದ್ದು. ಯಾಕೆ ಅಂದರೆ ಯಾಕೆ ಜಲತತ್ವ ಅಂದರೆ ನೋಡಿ, ಒಂದು ಹೇಳ್ತದೆ ಶಾಸ್ತ್ರ, ತೈಲೇ ಲಕ್ಷ್ಮಿ ಜಲೇ ಗಂಗೆ ಅಂತ ಹೇಳ್ತೀವಿ. ತೈಲದಲ್ಲಿ ಲಕ್ಷ್ಮಿ ಇರ್ತಾಳೆ, ಜಲದಲ್ಲಿ ಗಂಗೆ ಇರ್ತಾಳೆ. ಆ ಗಂಗೆ ತುಂಬ ಲಕ್ಷ್ಮಿಗೆ ಪ್ರೀತಿಯಾಗಿರೋದ್ರಿಂದ ಆ ಕರ್ಕ ಲಗ್ನದಲ್ಲಿ ನಾವು ಆ ತಾಯಿಯ ಒಂದು ಆರಾಧನೆ ಮಾಡಿದ್ರೆ, ಪೂಜೆ ಮಾಡಿದ್ರೆ ಅತ್ಯಂತ ಶುಭವಾದಂತಹ ದಿನಗಳನ್ನ ನೀವು ಖಂಡಿತ ಕಾಣೋದು. ಪ್ರಮುಖವಾಗಿ ಪ್ರಾಮಾಣಿಕವಾದಂತಹ ಪೂಜೆ ಕೈಂಕರ್ಯಗಳು ಅತಿ ಮುಖ್ಯವಾಗಿರ್ತದಮ್ಮ. ಇನ್ನು ನೈವೇದ್ಯದ ವಿಚಾರ ಮಾತಾಡೋದಾದ್ರೆ, ಲಕ್ಷ್ಮಿಗೆ ಯಾವ ರೀತಿಯ ನೈವೇದ್ಯವನ್ನ ಅರ್ಪಣೆ ಮಾಡಬೇಕಾಗತ್ತೆ? ಲಕ್ಷ್ಮಿಗೆ ಪ್ರಿಯವಾದಂತಹ ಆಹಾರ ಯಾವುದು ಗುರುಜಿ? ಓಕೆ, ಒಳ್ಳೆಯದು. ನೋಡಿ, ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯಾದಂತಹ ಪದಾರ್ಥಗಳನ್ನು ದೇವಿಗೆ ಸಮರ್ಪಣೆ ಮಾಡ್ತಾರೆ. ಆದರೆ ಸಜ್ಜಿಗೆ ಅತಿ ಈಸಿಯಾಗಿ ಮಾಡುವಂಥದ್ದು, ಮತ್ತು ಸಜ್ಜಿಗೆ ಒಂದು ಸತ್ಯನಾರಾಯಣ ಸ್ವಾಮಿಗೆ ಅತಿ ಪ್ರಿಯವಾದಂತಹದ್ದು. ಆ ಒಂದು ಸಜ್ಜಿಗೆಯನ್ನು ಯಾವಾಗ ನಾರಾಯಣನಿಗೆ ಪ್ರೀತಿಯಾದಂಥದ್ದು ನಾವು ನೈವೇದ್ಯವನ್ನು ಮಾಡಿದರೆ ಅಮ್ಮನವರು ಸಹ ಇಷ್ಟಪಡ್ತಾರೆ ಅಂತ ಹೇಳ್ತದೆ. ಆ ಕಾರಣದಿಂದ ಸಜ್ಜಿಗೆಯ ಪ್ರಸಾದವನ್ನು ಮಾಡುವಂಥದ್ದು, ನಿಮ್ಮ ಒಂದು ಸುತ್ತಮುತ್ತಲ ಕೆಲವೊಂದು ಪ್ರಾಂತ್ಯದಲ್ಲಿ ಯಾವ ಒಂದು ಹೂವುಗಳನ್ನು ಬಿಡಿಸ್ತಾರೋ, ಅಂದರೆ ಬಿಡುತ್ತೋ ಆ ಒಂದು ಹೂವಿನ ಅರ್ಚನೆ ಮಾಡುವಂಥದ್ದು, ಆ ಹೂವಿನಿಂದ ಅಲಂಕಾರ ಮಾಡುವಂಥದ್ದು ಅತಿ ಮುಖ್ಯವಾಗಿರ್ತದೆ. ಆ ಕಾರಣದಿಂದ ಅದನ್ನೇ ಬಡಿಸ್ಬೇಕು ಅಂತಿನಿಲ್ಲ, ನಿಮ್ಮ ಒಂದು ಪ್ರಾಂತ್ಯದಲ್ಲಿ ಯಾವುದೆಲ್ಲ, ಆದರೆ ಬೆಲ್ಲದಿಂದ ಮಾಡಿರುವಂಥದ್ದು ಯಾವುದಾದ್ರೂ ಒಂದು ಪದಾರ್ಥವನ್ನು, ಸಕ್ಕರೆಯಿಂದ ಮಾಡಿರುವಂಥದ್ದು. ಯಾಕೆ ಸಕ್ಕರೆ, ತುಪ್ಪ, ಈ ಹಾಲು ಇವೆಲ್ಲವೂ ತಾಯಿಗೆ ಪ್ರೀತ. ದಾಸರು ಒಂದು ಪದದಲ್ಲಿ ಹೇಳ್ತಾರೆ, ಸಕ್ಕರೆ ತುಪ್ಪ ಕಾಲುವೆ ಹರಿಸಿ ಅಕ್ಕರೆ ಉಳ್ಳ ಅಳಗಿಳಿ ರಂಗನ ಚಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ. ಆ ಕಾರಣದಿಂದ ಈ ರೀತಿಯಾದಂತಹ ದೈವನ ಸ್ಮರಣೆಯನ್ನು ದಾಸರು ಅಷ್ಟು ಚಂದವಾಗಿ ಆಡಿದ್ದಾರೆ. ಆ ಕಾರಣದಿಂದ ಆ ಹಾಡು ಕೇಳಿದ್ರೆ ಸಾಕು, ನಾವು ಯಾವ ರೀತಿ ವ್ರತಾಚರಣೆ ಮಾಡಬೇಕು ಅನ್ನೋ ಸಹ ಹೇಳುತ್ತೆ ಶಾಸ್ತ್ರ. ಇನ್ನು ಲಕ್ಷ್ಮೀ ಪೂಜೆಯನ್ನ ಎಲ್ಲರೂ ಮಾಡಬಹುದಾ ಅಥವಾ ಏನಾದರೂ ರೆಸ್ಟ್ರಿಕ್ಷನ್ಸ್ ಇದೆಯಾ ಅಂತ? ಇಲ್ಲಮ್ಮ, ಆ ರೀತಿ ಏನಿಲ್ಲ. ಕೆಲವೊಂದು ಏನು ವಿಚಾರ ಹೇಳುತ್ತೆ ಅಂದರೆ, ಈಗ ಸೂತಕದ ಮನೆಯಲ್ಲಿ ಆಚರಣೆ ಬೇಡ. ತದನಂತರ ಯಾರು ಅಶುದ್ಧರಾಗಿರ್ತಾರೋ ಅವರ ಮನೆಯಲ್ಲಿ ಖಂಡಿತವಾದಂಥದ್ದು ಬೇಡ ಅಂತ ಹೇಳ್ತದೆ. ವ್ರತಾಚರಣೆಗಳಾಗಿರ್ಬೋದು, ಹೋಮಗಳಾಗಿರ್ಬೋದು, ಅಥವಾ ಪೂಜೆಗಳಾಗಿರ್ಬೋದು, ನಾವು ಯಾವಾಗಲೂ ಅಷ್ಟೇ ಮನೆಯಲ್ಲಿ ಯಾವುದೋ ಒಂದು ಸೂತಕ ಇಟ್ಕೊಂಡು ಅದು ಮಾಡಿದ್ರೆ ಮನಸ್ಸಿನಲ್ಲಿ ಅಳಲು ಇರ್ತದೆ, ಅಂದರೆ ಒಂಥರ ದುಃಖವನ್ನು ಇರ್ತದೆ. ಆ ದುಃಖದಿಂದ ನಾವು ದೇವಿಯನ್ನು ಇದು ಮಾಡೋ ಬದಲು ಸಂತಸದಿಂದ ಕರಿಬೇಕು. ನಮ್ಮ ದುಃಖವನ್ನು ದೂರ ಮಾಡಮ್ಮ ಅಂತ ಹೇಳ್ಬಿಟ್ಟು ಕರಿಬೇಕು. ಅದು ಯಾವ ರೀತಿ ಅಂದರೆ ಅಂದರೆ ಒಳ್ಳೆಯ ಒಂದು ಮನಸ್ಸಿನಿಂದ ಕರೆದಾಗ ಖಂಡಿತ ಆ ಮಹಾಲಕ್ಷ್ಮಿ ನಮ್ಮ ಹೊಸಲಿನಿಂದ ಒಳಗೆ ಬರ್ತಾರೆ. ಆದ ಕಾರಣದಿಂದನೇ ಗೃಹ ಪ್ರವೇಶದ ಸಮಯದಲ್ಲಿ ನಾವು ದ್ವಾರ ಮಹಾಲಕ್ಷ್ಮಿ ಪೂಜೆ ಅಂತ ಹೇಳ್ತೀವಿ. ದ್ವಾರ ಮಹಾಲಕ್ಷ್ಮಿಯಿಂದನೇ ಖಂಡಿತವಾಗ್ಲೂ ಎಲ್ಲ ಅದನ್ನ ಸೈಂಟಿಫಿಕಲಿ ನಾವೇನು ಹೇಳ್ತೀವಿ, ಕಾಸ್ಮಿಕ್ ಎನರ್ಜಿ ಎಲ್ಲಿಂದ ಎಂಟ್ರಿ ಆಗುತ್ತೆ ಅಂದರೆ ನಾರ್ತ್ ಈಸ್ಟ್ ಕಾರ್ನರ್ ಅಥವಾ ಈಸ್ಟಿಂದ ಅಥವಾ ನಾರ್ತಿಂದ ಕಾಸ್ಮಿಕ್ ಎನರ್ಜಿ ಎಂಟ್ರ್ ಆಗುತ್ತೆ. ಆ ಎಂಟ್ರ್ ಆಗಿರುವಂಥದ್ದು ಸಂಪೂರ್ಣವಾದಂಥ ಬ್ರಹ್ಮಸ್ಥಾನವನ್ನೆಲ್ಲ ಸುತ್ತೊಡೆದು ತದನಂತರ ನೈಋತ್ಯ ಅಂದರೆ ಸೌತ್ ವೆಸ್ಟ್ ಕಾರ್ನರ್ಲಿ ಡಂಪ್ ಆಗುತ್ತೆ ಅಂತ ಹೇಳ್ತೀವಿ. ಅದೇ ಒಂದು ವಿಚಾರವನ್ನು ನೋಡಿ, ಎಲ್ಲ ಒಂದು ಶಾಸ್ತ್ರದ ಪ್ರಕಾರ ತಗೊಳ್ಳಿ, ವಾಸ್ತುವಿನ ಪ್ರಕಾರ ತಗೊಳ್ಳಿ, ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ತಗೊಳ್ಳಿ, ಎಲ್ಲ ವಿಚಾರವೂ ಒಂದಕ್ಕೊಂದು ಲಿಂಕ್ ಆಗಿರ್ತದೆ. ಆ ಕಾರಣದಿಂದ ಮಹಾಲಕ್ಷ್ಮಿಯನ್ನು ಯಾರು ಬೇಕಾದರೂ ಪೂಜೆ ಮಾಡ್ಬೋದು, ಅದರಲ್ಲೇನು ಗೊಂದಲವಿಲ್ಲ. ಆದರೆ ಯಾರ ಮನೆಯಲ್ಲಿ 1 ವರ್ಷದೊಳಗಡೆ ಯಾರೋ ಒಬ್ರು ತೀರ್ಕೊಂಡಿರ್ತಾರೆ, ಅವ್ರ ಮನೇಲಿ 1 ವರ್ಷದ ತನಕ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಅದನ್ನು ಅವರವರು ಒಂದು ಮನೆಯ ಒಂದು ವಾತಾವರಣಕ್ಕೆ ಬಿಟ್ಟಿರುವಂಥದ್ದು. ಆ ಕಾರಣದಿಂದ ಅದು ಬೇಡ. ಮಿಕ್ಕಿದವರೆಲ್ಲರೂ ಖಂಡಿತ ಮಾಡ್ಬೋದು. ಇನ್ನು ಮದುವೆ ಕಾರ್ಯ ಅಥವಾ ಯಾವುದೇ ಹಬ್ಬ ಅಂತ ಬಂದಾಗ ಎಲ್ಲರೂ ಮಾಡುವಂತಹ ಮೊದಲ ಕೆಲಸ ಕೈಗೆ ಕಂಕಣ ಕಟ್ಟಿಕೊಳ್ಳುವಂಥದ್ದು. ಇದರ ಮಹತ್ವ ಏನು ಗುರುಜಿ? ಕಂಕಣ ಕಟ್ಟಿಕೊಳ್ಳೋದು ಯಾಕೆ? ಒಳ್ಳೇದು. ನೋಡಿ, ನಾನು ಆಗಲೇ ಇದು ಹಿಂದಿನ ಪ್ರಶ್ನೆಯಲ್ಲೇ ವಾಸ್ತು ವಿಚಾರ ಬಂತು, ತದನಂತರ ಜ್ಯೋತಿಷ್ಯದ ವಿಚಾರ ಬಂತು. ಈ ಕಂಕಣದ ವಿಚಾರ ಬಂದಾಗ ಅಂಗಲಕ್ಷಣ ಶಾಸ್ತ್ರ ಅನ್ನೋದೊಂದು ಅದ್ಭುತವಾದಂಥ ಶಾಸ್ತ್ರವಿದೆ. ಆ ಅಂಗಲಕ್ಷಣ ಶಾಸ್ತ್ರದಲ್ಲಿ ಕಂಕಣ ಭಾಗವನ್ನು, ಅಂದರೆ ಇದು ಬ್ರೇಸ್ಲೆಟ್ ಅಂತ ಏನು ಹಾಕ್ತಿರೋ ಆ ಒಂದು ಭಾಗವನ್ನು ನಾವು ಕಂಕಣ ಭಾಗ ಅಂತ ಹೇಳ್ತೀವಿ. ಅಲ್ಲಿ 3 ರೀತಿಯಾದಂತಹ ವಿಚಾರಗಳು, ರೇಖೆಗಳಿರ್ತವೆ.
ಆ 3 ರೇಖೆಗಳ ನಂತರ ಕೆಲವರಿಗೆ 4 ರೇಖೆಗಳು ಸಹ ಉದ್ಭವ ಆಗಿರ್ತದೆ. ಹೆಲ್ತ್, ವೆಲ್ತ್, ಪ್ರಾಸ್ಪರಿಟಿ ಅಂತ ಹೇಳ್ತೀವಿ. ಆ ಒಂದು ಭಾಗದಲ್ಲೇ ಕಂಕಣವನ್ನು ಕಟ್ಟಬೇಕು ಅಂದರೆ ಕರಗ್ರೇ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರದರ್ಶನಂ ಅಂತ ಹೇಳ್ತೀವಿ. ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಮಾತಾಡುವಂಥ ವಿಚಾರ. ಕರ ಅಗ್ರಸ್ಥಾನದಲ್ಲಿ ಲಕ್ಷ್ಮೀ ಸ್ಥಿತನಾಗಿರ್ತಾರೆ. ಆ ಕಾರಣದಿಂದ ನಾವು ದುಡ್ಡನ್ನ ಎಣಿಸ್ಬೇಕಾದ್ರೆ ಈ ರೀತಿ ಎಣಿಸಿರ್ತೀವಿ. ಚಂಚಲೆ ಜಾಸ್ತಿ ಹೊತ್ತು ಇರೋದಿಲ್ಲ, ಇಲ್ಲಿ ಎಣಿಸಿರೋದು ಹಾಗೆ ಹೋಗ್ಬಿಡುತ್ತೆ. ಕರಮಧ್ಯೆ ಸರಸ್ವತಿ, ಮಧ್ಯಸ್ಥಾನದಲ್ಲಿ ಸರಸ್ವತಿ ನಿಂತಿರ್ತಾಳೆ. ಬಿಗಿಯಾಗಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮಲ್ಲಿರುವಂಥ ವಿದ್ಯೆ ಯಾವತ್ತೂ ವೇಸ್ಟ್ ಆಗಲ್ಲ. ಆ ಒಂದು ವಿದ್ಯೆ ನಿಮ್ಮಲ್ಲಿ ಸದಾ ನಿಮ್ಮನ್ನು ಅಭಿವೃದ್ಧಿಯಾಗಿ ಮಾಡುತ್ತೆ ಅಂತ. ಕರಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರದರ್ಶನಂ, ಕಂಕಣ ಭಾಗ್ಯದಲ್ಲಿ ಸಹ ಅಥವಾ ಮುಷ್ಟಿಯ ಭಾಗದಲ್ಲೂ ಸಹ ಈ ಭಾಗದಲ್ಲಿ ಸಾಕ್ಷಾತ್ ಆ ಗೌರಿ ಸ್ಥಿತಳಾಗಿರ್ತಾಳೆ. ಈ ಕಂಕಣ ಭಾಗವನ್ನು ನಾವು ಯಾವಾಗ ಕಂಕಣ ಕಟ್ಟಿ ಮಾಡ್ತೀವೋ, ನಾವು ಒಂದು ಕೆಲಸ ಮಾಡಬೇಕು ಅಂದರೆ ಒಂಥರ ಪ್ರಾಜೆಕ್ಟ್ ವರ್ಕ್ ಇಟ್ಕೊಂಡಂಗೆ ಈ ಕೆಲಸ ಕಂಪ್ಲೀಟ್ ಆಗಬೇಕು, ಈ ಟೈಮ್ ಮಾಡಬೇಕು ಅನ್ನೋದೊಂದೆಲ್ಲ ನಿಟ್ಟಿನಲ್ಲಿ ಏನು ಇಟ್ಕೊಂಡಿರ್ತೀವೋ, ಈ ಕಂಕಣ ಅನ್ನೋದು ಅದೇ ರೀತಿ. ಯಾವುದೇ ಒಂದು ಶುಭ ಕಾರ್ಯ ಮಾಡಬೇಕು ಅಂದರೆ ನಾವು ಕಂಕಣಬದ್ಧವಾಗೇ ಮಾಡಬೇಕು. ಅಂದರೆ ಯಾವ ಒಂದು ವಿಘ್ನಗಳು ಬಾರದಂಗೆ ಆ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ, ಯಾವ ಒಂದು ಪೂಜೆ ಮಾಡ್ತಿತ್ತು ಆ ಒಂದು ದೇವರುಗಳನ್ನು ಪ್ರಾರ್ಥನೆ ಮಾಡಿಕೊಂಡು ಈ ಕಂಕಣಬದ್ಧವಾಗಿ ನಾನು ಈ ಪ್ರಾರ್ಥನೆ ಮಾಡ್ಕೊತೀನಿ. ಮನೆಯಲ್ಲಿ ಯಾವ ರೀತಿಯಾದಂಥ ಅವಘಡಗಳು ಆಗಬಾರ್ದು, ಯಾವ ರೀತಿಯಾದಂಥ ಸಮಸ್ಯೆಗಳು ಬರದಂಗೆ ತಾಯಿ ಮಹಾಲಕ್ಷ್ಮಿ ಈ ಕಂಕಣಪೂರಿತವಾಗಿ ನೀನು ಈ ಕಂಕಣದಲ್ಲೇ ಸ್ಥಿತಳಾಗಿ ನಮ್ಮ ಒಂದು ಕಾರ್ಯಕ್ರಮವನ್ನು ಸಾಂಗೋಪಾಂಗವಾಗಿ ನಡೆಸ್ಕೊಡಮ್ಮ ಅಂತ ಹೇಳೋದಕ್ಕೆ ಈ ಕಂಕಣವನ್ನು ಕಟ್ತೀವಿ. ಆ ಕಾರಣದಿಂದ ಕಂಕಣವನ್ನು ಕಟ್ಟೋದು ತುಂಬ ಒಳ್ಳೆಯದು. ಅರಿಶಿಣ ದಾರದಲ್ಲಿ ಒಂದು ಹೂವನ್ನಿಟ್ಟು ಆ ಒಂದು ರಿಸ್ಟ್ ಭಾಗ ಅಂತ ಏನು ಹೇಳ್ತೀವಿ, ಕಂಕಣ ಭಾಗದಲ್ಲಿ ಕಟ್ಕೊಳ್ಳೋದು ತುಂಬ ಒಳ್ಳೆಯದು. ಇನ್ನು ಯಾವುದೇ ಹಬ್ಬ ಆಗಲಿ ಅಥವಾ ವ್ರತಾಚರಣೆ ಆಗಲಿ, ಕೆಲವೊಮ್ಮೆ ಗೊತ್ತಿದ್ದು ಗೊತ್ತಿಲ್ಲದೆ ಒಂದಷ್ಟು ತಪ್ಪುಗಳು ನಮ್ಮ ಕೈಯಿಂದ ಆಗಿ ಹೋಗುತ್ತೆ. ಸೊ ಯಾವ ರೀತಿ ತಪ್ಪುಗಳು ಗೊತ್ತಿಲ್ಲದೆ ನಾವು ಮಾಡ್ತೀವಿ, ಮತ್ತೆ ಅದಕ್ಕೆ ಪರಿಹಾರ ಏನು ಅಂತ ಗುರುಸು? ನೋಡಿ, ನೆಡವವನೇ ಹೊರತು ಕುಳಿತವ ನೆಡವವನಲ್ಲ. ಕೂತ್ಕೊಂಡಿದ್ದವ್ರು ಯಾವತ್ತೂ ಎಡುವಕ್ಕೆ ಸಾಧ್ಯ ಇಲ್ಲ, ನೆಡುವವನು ನಡೀತಾನೆ. ಅದೇ ರೀತಿ ಪೂಜೆ ಮಾಡುವಾಗ ಗೊತ್ತಿಲ್ಲದೆ ಆಗಿರ್ತದೆ. ಏನೋ ನೀವು ಪ್ರಸಾದಕ್ಕೆ ನೈವೇದ್ಯ ನೀಡ್ತಾ ಇರ್ತೀರಿ, ಅದು ಮಗು ಬಂದ್ಬಿಡ್ತದೆ, ಪ್ರಸಾದ ನೈವೇದ್ಯ ಆಗೋಯ್ತು, ಮೈಲಿಗೆ ಆಗೋಯ್ತು ಅಂತ ಅಂದ್ಕೊಳ್ಳೋದು. ಈ ರೀತಿಯಾದಂಥ ಒಂದು ಮನಸ್ಸಿನಲ್ಲಿ ದುಗುಡ ಆಗೋಗುತ್ತೆ. ಆದರೆ ಅದನ್ನು ದುಃಖ ಪಡಬೇಡಿ. ಯಾವುದೇ ಒಂದು ರೀತಿಯಾಗಲಿ, ಯಾವುದೇ ಒಂದು ಪೂಜೆಯ ಸಮಯದಲ್ಲಿ ಒಂದು ಸಣ್ಣ ಮಗು ಆಗಿರ್ಬೋದು ಬಂದು ಆ ಪ್ರಸಾದ ಸೇವನೆ ಮಾಡಿದ್ದಾರೆ ಅಂದರೆ ಮೊದಲೇ ಆ ಒಂದು ಪ್ರಸಾದ ಸೇವನೆ ಆ ತಾಯಿಯೇ ಅರ್ಪಿಸಿದ್ದೇವೆ ಅನ್ನೋ ಒಂದು ಮನಸ್ಫೂರ್ತಿಯಾಗಿ ಇಟ್ಕೊಳ್ಳಿ. ಬೇಕು ಅಂತ ಯಾವುದೇ ರೀತಿಯಲ್ಲಿ ಯಾರೂ ಏನೂ ಮಾಡೋಕ್ಕೆ ಹೋಗಲ್ಲ. ನಿಮ್ಮ ಯಾರೇ ಮನೆಯಲ್ಲಾಗಲಿ ಒಂದು ಪೂಜೆ ಮಾಡಬೇಕು ಅಂದರೆ ಅವ್ರ ಮನಸ್ಸಲ್ಲಿ ಏನು ಇಟ್ಕೊಂಡಿರ್ತೀವಿ, ನಾವು ಒಳ್ಳೆ ಮನಸ್ಸಿನಿಂದ ಮಾಡಬೇಕು, ಮನೆಯಲ್ಲಿ ಎಲ್ರಿಗೂ ಒಳ್ಳೆಯದಾಗಬೇಕು, ಎಲ್ಲರೂ ಮಕ್ಕಳೆಲ್ಲ ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು, ಜ್ಞಾನವಂತರಾಗಬೇಕು, ಆರೋಗ್ಯವಂತರಾಗಬೇಕು, ಮನೆಯಲ್ಲಿ ಸದಾ ಸುಭಿಕ್ಷವಾಗಿರಬೇಕು. ಈ ರೀತಿ ಮನೋಭಾವದಿಂದ ನಾವು ಪೂಜೆಯನ್ನು ಮಾಡಬೇಕು. ಏನೇ ಕಷ್ಟ ಕಾರ್ಪಣ್ಯಗಳು ಸಹ ದೂರವಾಗಬೇಕು. ಎಷ್ಟೋ ಜನ ಏನಾಗಿರ್ತದೆ ಅಂದರೆ ಸಾಲ ತೊಗೊಂಡು ಮನೆ ಕಟ್ಬಿಡ್ದು, ಬೇಗ ಸಾಲ ತೀರ್ಬಿಡ್ಲಪ್ಪ, ಯಾವುದೋ ಒಂದು ಗಾಡಿ ತೊಗೊಂಡು ಬೇಗ ಸಾಲ ತೀರ್ಬಿಡ್ಲಪ್ಪ, ಏನೋ ಅದಿಲ್ಲದೇ ಯಾವುದೋ ಬಿಸ್ನೆಸ್ಗೆ ಸಾಲ ತೊಗೊಂಡಿರ್ತೀವಿ, ಇನ್ನೊಂದಕ್ಕೆ ಮತ್ತೊಂದು ಅದೆಲ್ಲ ತೀರ್ಲಿಯಪ್ಪ ಅನ್ನೋ ಒಂದು ಕಾರಣಕ್ಕೂ ಸಹ ಈ ಪೂಜೆ ಮಾಡುವಂಥ ಸಾಧ್ಯತೆಗಳಿರ್ತದೆ. ಆ ಕಾರಣದಿಂದ ನಾವೇನು ಹೇಳ್ತೀವಿ ಅಂದರೆ ಅಲ್ಲಿ ಸ್ವಲ್ಪ ಲೋಪದೋಷಗಳು ಆದರೂ ಸಹ ಆ ತಾಯಿಯ ಮಡಿಲಲ್ಲಿ ಹಾಕಿ, ಖಂಡಿತವಾಗ್ಲೂ ನಂದೇನೋ ಗೊತ್ತಿಲ್ಲದೇನೆ ಆಗಿದೆಯಮ್ಮ ದೋಷಗಳು, ಖಂಡಿತವಾಗ್ಲೂ ಅದನ್ನ ಕ್ಷಮೆ ಇರಲಿ, ನಿನ್ನ ಮಗು ಮಾಡಿರುವಂಥ ತಪ್ಪಿಗೆ ದಯವಿಟ್ಟು ಕ್ಷಮೆಯನ್ನು ಮಾಡಮ್ಮ ಅಂತೇಳ್ಬಿಟ್ಟು ಆ ತಾಯಿಗೆ ಸರೆಂಡರ್ ಆಗಬೇಕು. ನಾವು ಯಾವುದೇ ವಿಚಾರದಾಗಲಿ ಯಾವಾಗ ಸರೆಂಡರ್ ಆಗ್ತೀವೋ ಖಂಡಿತವಾಗ್ಲೂ ದೇವರು ನಮ್ಮನ್ನು ಕ್ಷಮಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.